ತುಂಬಿದಂತಯ್ಯ ಹರೆಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರವುದು ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರಿವೆಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಬಸವಾದಿ ಅಲ್ಲಮ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಎನ್ನ ಬಾಳಿನ ಜ್ಯೋತಿ, ಎನ್ನ ಆರಾಧ್ಯ ದೇವಾಗಿರುವಂತ ಎನ್ನ ಗುರುವರರಾಗಿರುವಂತ ನಿರ್ವಿಕಲ್ಪ ಸಮಾಧಿಸ್ಥರಾದ ಜಡೆಯ ಕುಮಾರ ಕೆಂಪಿನ ಜಗದ್ಗುರು ಸಿದ್ಧ ವಿಶ್ವೇಂದ್ರ ಮಹಾಶಿವಯವರನ್ನ ಸ್ಮರಣೆ ಮಾಡಿಕೊಂಡು ಲಿಂಗೈಕ್ಯ ಕುಮಾರ ಪ್ರಭು ಮಹಾಸ್ವಾಮಿಗಳವರನ್ನ ಸ್ಮರಣೆ ಮಾಡಿ ಈ ಒಂದು ಲಿಂಗೈಕ್ಯ ಕುಮಾರ ಪ್ರಭು ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಹಾಗೂ ಲಘು ರಥೋತ್ಸವ 332ನೆಯ ಬಸವ ಸ್ಮೃತಿ ಮಾಸಿಕ ಶಿವಾನುಭವ ಧರ್ಮಸಭೆ ಹಾಗೂ ಪುರ ಪ್ರವೇಶ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಮದಾಪುರ ಇವರಲ್ಲಿ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಹಿರಿಯರು ಮಾರ್ಗದರ್ಶನ ಮಾಡತಕ್ಕಂಥ ಬಹಳ ಸುಂದರವಾಗಿ ಅವರ ಒಂದು ಸುನಾದ ನಾದವನ್ನ ಕೇಳಿ ಎಲ್ಲರ ಮನಸ್ಸನ್ನ ಹಗುರ ಮಾಡಿರುವಂತ ಪೂಜ್ಯರಾದ ಅವರು ನಾನು ಗಾಯನವನ್ನು ಯಾವಾಗ ಕೇಳಿದೆ ಅಂತಂದ್ರ 4 ವರ್ಷದ ಹಿಂದೆ ಜಮಖಂಡಿ ಸಿದ್ಧಾಂತ ಶಿಖಾಮಣಿಗೆ ಶಿಬಿರಕ್ಕೆ ಹೋಗಿದ್ದ ಸಂದರ್ಭದೊಳಗೆ ಅವರ ಕಂಠವನ್ನ ಕೇಳಿದ್ದೆ. ಆ ಕಂಠವನ್ನ ಮತ್ತೆ ನಿಮಗೆ ಕೇಳಿಸುವ ರೀತಿಯಲ್ಲಿ ಅವರ ಹಾಡಿನೊಂದಿಗೆ ಎಲ್ಲರ ಮನಸ್ಸನ್ನು ಹಗುರ ಮಾಡಿರುವಂತಹ ಪೂಜ್ಯರಾದ ಷಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯರು ಜಮಖಂಡಿ ಇವರಲ್ಲೂ ಕೂಡ ಪ್ರಣಾಮವನ್ನು ಸಲ್ಲಿಸಿ, ತಬಲಟ್ಟಿಯ ಸದಾಶಿವಪ್ಪನವರಲ್ಲೂ ಕೂಡ ಶರಣೆಂದು, ತುಪ್ಪಾಕಪ್ಪ ಶ್ರೀಗಳಲ್ಲಿ, ಕೊಣ್ಣೂರಿನ ಶ್ರೀಗಳಲ್ಲಿ, ಕುಂಟಾದಿಯ ಶ್ರೀಗಳಲ್ಲಿ, ತಿರುವಳ್ಳಿಯ ಶ್ರೀಗಳಲ್ಲಿ, ಬಳಸ್ಕೊಡದ ಶ್ರೀಗಳಲ್ಲಿ, ಬ್ಯಾಡಗಿಯ ಶ್ರೀಗಳಲ್ಲಿ, ಹಿರೇಮಂಗಲಿಯ ಪೂಜ್ಯರಲ್ಲಿ, ಜಯದೇವ ಪೂಜೆಯಲ್ಲಿ ಎಲ್ಲ ಪ್ರೀತಿಯ ಸ್ನೇಹ ಬೆಳಗ ಆಗಿರ್ತಕ್ಕಂಥ ಬಸವ ಪ್ರಭು ದೇವರಲ್ಲಿ ಕೂಡ, ಕಂಬಳದ ದೇವರಲ್ಲಿ ಕೂಡ, ಶಂಕರಲಿಂಗ ದೇವರಲ್ಲಿ ಕೂಡ ಶರಣೆಂದು, ಷಡಕ್ಷರ ದೇಶಿಕರಲ್ಲಿ ಅವರವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಶರಣ ಸಮರ್ಪಣೆ ಮಾಡಿ, ಸಂಗೀತ ಸುನಾದವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಂಗೀತ ಬಳಗದವರೇ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಮಮದಾಪುರಿನ ಶ್ರೀಮಠದ ಹಗಲಿರುಳು ಅನ್ನದೇ ಈ ಶ್ರೀಮಠಕ್ಕೆ ಧನವನ್ನು ಸಮರ್ಪಣೆ ಮಾಡಿ ಹಗಲಿರುಳು ಅನ್ನದೇ ಸೇವೆಯನ್ನು ಮಾಡತಕ್ಕಂಥ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರು ಕೂಡ ಹಾಗೂ ಜಡೆಯ ಮಠದಿಂದ ಅಕ್ಕನ ಬಳಗದ ಸದಸ್ಯರು ಮತ್ತು ಅಲ್ಲೆಲ್ಲ ಶ್ರೀಮಠದ ಸರ್ವ ಸದ್ಭಕ್ತರು ಕೂಡ ಬಂದಿದ್ದಾರೆ. ಅವರಲ್ಲೂ ಕೂಡ ಶರಣ ಸಮರ್ಪಣೆ ಮಾಡಿ ನಡೆದಿರ್ತಕ್ಕಂಥ ಶರಣ ತಂದೆ ತಾಯಿಗಳ ಮುದ್ದು ಮಕ್ಕಳ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಎನ್ನ ಶರಣಾರ್ಥಿ. ಛಾಯಾಚಿತ್ರ ಇವರಿಗೆ ಮಾಡಿಕೊಡ್ತಕ್ಕಂಥ ಅವರಿಗೂ ಕೂಡ ಶರಣೆಂದು ಹಾಗೂ
ಪತ್ರಕರ್ತರಿಗೂ ಕೂಡ ಶರಣೆಂದು ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಕಣ್ಣು ತುಂಬಿಸಿಕೊಳ್ಳುವ ಎರಡು ಕಣ್ಣು ಸಾಲದು, 1000 ಕಣ್ಣು ಸಾಲದು ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಎಷ್ಟು ಸಂತೋಷ ಆಗ್ತದೆ ಅಂತಂದ್ರ, ಈ ಪುರ ಪ್ರವೇಶ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಿದ್ರಲ್ಲ ಗುರುಗಳು ಕುಮಾರಪ್ರಭು ಮಹಾಸ್ವಾಮಿಯವರ ಶಿಷ್ಯರಾಗಿರ್ತಕ್ಕಂಥ ಮಮದಾಪುರ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಈ ಅಡ್ಡ ಪಲ್ಲಕ್ಕಿ ಮಹೋತ್ಸವನ ಹಮ್ಮಿಕೊಂಡು ಮಾಡಿದ್ರಲ್ಲ. ಈ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಯಾರಿಗೆ ಸಲ್ಲಬೇಕು ಅಂತಂದ್ರ ಅವರ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಕುಮಾರಪ್ರಭು ಮಹಾಸ್ವಾಮಿಗೆ ಸಲ್ತದೆ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳ್ಬೇಕಾಗ್ತಕ್ಕಂಥದ್ದು. ಯಾಕಂತಂದ್ರೆ ಬಹಳ ಇಲ್ಲಿರ್ತಕ್ಕಂಥ ಸದ್ಭಕ್ತರು ನೋಡಿ ಬಹಳ ಖುಷಿ ಆಗ್ತದೆ. ಒಂದೂರೊಳಗ ಪೊಲೀಸ್ ಅಡ್ಡಾಡಕತ್ತಾರ ಅಂತಂದ್ರ ಅಲ್ಲಿ ಕಳ್ಳರದಾರ ಅಂತ ಅರ್ಥ ಮಾಡ್ಕೋಬೇಕು. ಒಂದೂರೊಳಗ ಪೊಲೀಸ್ ಅಡ್ಡಾಡಕತ್ತಾರ ಅಂತಂದ್ರ ಕಳ್ಳರದಾರ ಅಂತ ಅರ್ಥ ಮಾಡ್ಕೋಬೇಕು. ಒಂದೂರೊಳಗ ಕರಿ ಕೋಟ್ ಹಾಕೊಂಡು ಅಡ್ಡಾಡಕತ್ತಾರ ಅಂತಂದ್ರ ಆ ಊರೊಳಗ ಜಗಳ ಗಂಟು ಮಂದಿ ಬಾಳ ಐತೆ ಅಂತ ಅರ್ಥ ಮಾಡ್ಕೋಬೇಕು. ಒಂದೂರೊಳಗ ಬಿಳಿ ಕೋಟ್ ಹಾಕೊಂಡು ಅಡ್ಡಾಡಕತ್ತಾರ ಅಂತಂದ್ರ ಆ ಊರೊಳಗ ರೋಗಿಗಳದಾರ ಅಂತ ಅರ್ಥ ಮಾಡ್ಕೋಬೇಕು. ಆದ್ರ ಒಂದು ಊರೊಳಗ ಸ್ವಾಮಿಗಳು ಕಾವಿ ಬಟ್ಟೆಯನ್ನು ಧರಿಸಿ ಸ್ವಾಮಿಗಳು ಅಡ್ಡಾಡಕತ್ತಾರ ಅಂತಂದ್ರ ಆ ಊರೊಳಗ ಭಕ್ತರದಾರ ಅಂತ ಅರ್ಥ ಮಾಡ್ಕೋಬೇಕು. ಆಗ ಮಮದಾಪುರ ಗ್ರಾಮದ ಭಕ್ತರ ಭಕ್ತಿ ಹೆಂಗ್ ನಡೆಯುತ್ತೆ ಅಂತಂದ್ರ ಇಷ್ಟೆಲ್ಲ ಸ್ವಾಮಿಗಳು ಬರ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಇದು. ಲಿಂಗೈಕ್ಯ ಕುಮಾರಪ್ರಭು ಮಹಾಸ್ವಾಮಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಬಗ್ಗೆ ಚರಿತ್ರೆಯನ್ನು ಹೇಳಿದ್ರ ಅವರ ಸ್ವಾಮಿಗಳು ಹೆಂಗಿದ್ರು ಅಂತಂದ್ರ ನಮ್ಮ ನಾಡಿನೊಳಗೆ ಉದಯಿಸಿ ಕಂಡಿತ್ತೆಲ್ಲ ಪಾನ ಮಾಡಿರ್ತಕ್ಕಂಥ ಪೂಜ್ಯರು, ಮುಟ್ಟಿತ್ತೆಲ್ಲ ಪರುಷ ಸಂಕವಾಗಿರುವಂತ ವಾಗಿರ್ತಿರ್ತಕ್ಕಂಥ ಪೂಜ್ಯರು ಅಂತಂದ್ರ ನಮ್ಮ ಹೆಮ್ಮೆಯ ಗುರುಗಳು ಅಂತಂದ್ರೆ ಅವರು ಕುಮಾರಪ್ರಭು ಮಹಾಸ್ವಾಮಿಗಳವರು. ಹೇಗೆ ಅಂತಂದ್ರ ಅವರ ಒಂದು ಮುಟ್ಟಿದ ಏನು ಆಶೀರ್ವಾದ ಫಲ ಏನ್ ಹೇಳ್ತಾರೆ, ಏಕಕಾಲಕ್ಕೆ ನಕ್ಷತ್ರಗಳು ಮಿಂಚುವಂತೆ ಈ ಜಗತ್ತಿನೊಳಗ ಶ್ರೀಗಳು ಉದಯಿಸಿ ಪೂಜ್ಯರು 5 ಜನಕ್ಕೆ ಅನುಗ್ರಹವನ್ನು ಕೊಡ್ತಾರ. ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತ ಮಹಾಸ್ವಾಮಿ ಅನುಗ್ರಹವನ್ನು ಕೊಡ್ತಾರೆ. ಹಾಗೆ ಚಿಕ್ಕೇರಿ ಅಂತಕ್ಕಂಥ ಒಂದು ಮಠ ಬರ್ತದೆ, ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ ಪ್ರಭು ಕುಮಾರ ಮಹಾಸ್ವಾಮಿಗಳವರು. ಅರ್ಕೇರಿ ಪೂಜಾರಿ ಅನುಗ್ರಹವನ್ನು ಮಾಡ್ತಾರ. ಕಪ್ಪೂರಿನ ಶರಣರಿದಾರ, ಅವರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾರ. ಆ ಸಾಲಿನೊಳಗೆ ಬರ್ತಕ್ಕಂಥ ಪೂಜರು ಅವರ ಮುಟ್ಟಿದ ಒಂದು ಬಂಗಾರದ ಚಿನ್ನ ಯಾವುದು ಅಂತಂದ್ರ ಆ ಸಾಲಿನೊಳಗೆ ಬರ್ತಕ್ಕಂಥ ಪೂಜರು ಅಂತಂದ್ರ ನಮ್ಮ ಮಮದಾಪುರನ ಪರಮ ಪೂಜರು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರ ಆಶೀರ್ವಾದ ಫಲವೇ ಶ್ರೀಮಠ ಬೆಳಿಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ನೋಡ್ರಿ, ನಾವು ಆಸ್ತಿ ಗಳಿಸೋದು ಮುಖ್ಯವಲ್ಲ, ನಾವು ಸಂಪತ್ತು ಗಳಿಸೋದು ಮುಖ್ಯವಲ್ಲ, ನಾವು ಕಟ್ಟಡ ಮಾಡೋದು ಮುಖ್ಯವಲ್ಲ, ಆದ ಒಬ್ಬ ಗುರುವಿನ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ನೋಡ್ರಿ, ಗುರುವಿನ ಆಶೀರ್ವಾದ ದುಡ್ಡಿನಿಂದ ಪಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ ದುಡ್ಡು ಕೊಟ್ಟು ಪಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ ದುಡ್ಡು ಕೊಟ್ಟು ಏನೆಲ್ಲ ಪಡಿಬಹುದು, ವಸ್ತುಗಳನ್ನು ಪಡಿಬಹುದು, ಬಂಗಾರವನ್ನು ಪಡಿಬಹುದು, ಆ ಕಟ್ಟಡಗಳನ್ನು ಏನು ಆಸ್ತಿ ಅಂತಸ್ತನ್ನು ಪಡಿಬಹುದು. ಆದ್ರೆ ಗುರುವಿನ ಆಶೀರ್ವಾದ ಪಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬೇಡುವಾತನೇ ಜಂಗಮ ಅಂತ ಹೇಳ್ತಾರಲ್ಲ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬ ಆತ ಭಕ್ತನಲ್ಲ ಅನ್ನುವಂಗ ನಮ್ಮ ಮಮದಾಪುರನ ಪರಮ ಪೂಜ್ಯರು ಗುರುವಿನಲ್ಲಿ ಏನು ಬೇಡಿಲ್ಲ, ಅವರ ಒಂದು ಆಶೀರ್ವಾದ ಮಾತ್ರ ಬೇಡಿದ್ರು. ಅವರ ಆಶೀರ್ವಾದ ಎಲ್ಲಿ ನಿಲ್ಲಿಸಿದ್ರು ಅಂತಂದ್ರ ಇಲ್ಲಿರ್ತಕ್ಕಂಥ ಮಠವನ್ನು ನೋಡಿದ್ರೆ ಸಾಕು, ಆ ಮಠ ಹೆಂಗಿತ್ತು, ಈಗ ಹೇಗಾಗಿದೆ ಅನ್ನೋದು ನೀವೆಲ್ಲ ಇರ್ತಕ್ಕಂಥ ಭಕ್ತರು ನೋಡಿರಿ. ಆ ಸ್ಥಿತಿ ಕಳೆದುಕೊಳ್ಳುವಂತ ಸ್ಥಿತಿಯೊಳಗ ಕುಮಾರಪ್ರಭು ಮಹಾಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ. ನೋಡಪ್ಪ, ಜಡಿಯ ಮಠಕ್ಕೆ ಒಂದು ಮಠ ಇತ್ತು, ಮುನವಳ್ಳಿ ಒಳಗೆ ಆಲೂರು ಮಠ ಇತ್ತು.
ಅದನ್ನ ಕಳ್ಕೊಂಡೇನಿ. ಆದ್ರೆ ನೀನೊಂದು ಮಠ ಕಟ್ಟು, ಅಲ್ಲಿ ಭಕ್ತರ ಒಂದು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಅಲ್ಲಿ ಮಠ ಕಟ್ಟು ಅಂತ ಆಶೀರ್ವಾದ ಮಾಡಿದ್ರಲ್ಲ, ಈ ಆಶೀರ್ವಾದ ಫಲವೇ ಶ್ರೀಮಠ ಫಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀರಿ. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಪ್ರೀತಿಯಿಂದ ಕರೆದು ನೋಡಿ ಅವ್ರು ಹೇಳ್ತಾರೆ ಎಷ್ಟು ಸುಂದರವಾಗಿ ಗುರು ಶಿಷ್ಯ ಪರಂಪರೆ, ಗುರು ಶಿಷ್ಯ ಪರಂಪರೆ ಭಾರತೀಯ ಒಂದು ಸಂಸ್ಕೃತಿಯ ಪರಂಪರೆ. ಈ ಶಿಷ್ಯ ಪರಂಪರೆ ಎಲ್ಲರೂ ಉಳಿತಾ ಇದೆ ಅಂತಂದ್ರೆ ಅದು ಮಮದಾಪುರ ಗ್ರಾಮದೊಳ ಉಳಿತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ